ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಫಾರಂ 6 ಸಲ್ಲಿಸಿರುವ ಎಲ್ಲಾ ಕೂಲಿಕಾರರ ಕುಟುಂಬಗಳಿಗೆ ಕೆಲಸ ನೀಡಲು ನಿರ್ಲಕ್ಷ್ಯ ತೋರುತ್ತಿರುವ ಬಳ್ಳಾರಿ ತಾಲೂಕಿನ ವಣೆನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಮತ್ತು ಕಂಪ್ಯೂಟರ್ ಆಪರೇಟರ್ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ತಕ್ಷಣ ನಿರಂತರ 100 ದಿನಗಳ ಕೆಲಸ ನೀಡಬೇಕು, ವಾರವಂತಿಕೆ ಪದ್ಧತಿ ಕೈಬಿಡಬೇಕು ಹಾಗೂ ಮೇಟಿಗಳಿಗೆ 4 ರೂಪಾಯಿ ಸಹಾಯಧನ ಕಳೆದ 5 ವರ್ಷಗಳಿಂದ ನೀಡದಿರುವ ಬಾಕಿ ಹಣವನ್ನ ಕೂಡಲೇ ನೀಡಲು ಒತ್ತಾಯಿಸಿ ಡಿವೈಎಫ್ಐ ಜಿಲ್ಲಾ ಸಮಿತಿ ವತಿಯಿಂದ ತಾಲೂಕು ಪಂಚಾಯತ್ ಎಡಿ ಬಸವರಾಜ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿ ನಿಮ್ಮ ಅರ್ಜಿ ಇನ್ನೂ ಸರತಿ ಸಾಲಿನಲ್ಲಿದೆ, ನಿಮ್ಮ ವಂತಿಕೆ ಬಂದಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ನೀಡಿ ನಮಗೆ ನಾಳೆ ಬಾ ನಾಡಿದ್ದು ಬಾ ಎಂದು 1 ವಾರದಿಂದ ಕೆಲಸಕ್ಕಾಗಿ ಪಂಚಾಯಿತಿಗೆ ಅಲೆದಾಡಿಸಿ ಕೆಲಸ ನೀಡದೆ ನಿರ್ಲಕ್ಷ್ಯ ತೋರಿ ನಮಗೆ ತಿಂಗಳಿಗೊಂದು ಎನ್ಎಂಆರ್ ತೆಗೆದುಕೊಡುತ್ತಾರೆ. ಇಡೀ ವರ್ಷದಲ್ಲಿ 3-4 ಎನ್ಎಂಆರ್ ಕೆಲಸ ಕೊಟ್ಟು ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಇದರಿಂದ ವಂತಿಕೆ ಕಾಯಲಾರದೆ ತಿಂಗಳಲ್ಲಿ ಕೇವಲ 7 ದಿನಗಳ ಕೆಲಸ ಮಾಡಿ ಮುಂದಿನ ವಾರದ ಎನ್ಎಂಆರ್ ಕೆಲಸಕ್ಕಾಗಿ 1 ವಾರಗಳ ಕಾಲ ಪಂಚಾಯಿತಿಗೆ ಅಲೆದಾಡುವ ಪರಿಸ್ಥಿತಿ ನಮ್ಮದಾಗಿದೆ. ಕೂಡಲೇ ಎಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಕ್ಷಣ ಆದೇಶವನ್ನ ನೀಡಬೇಕು. ಕಳೆದ 5 ವರ್ಷಗಳಿಂದ ಉಚಿತವಾಗಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಇಲ್ಲಿಯವರೆಗೂ ನೀಡದಿರುವ ಬಾಕಿ ಸಹಾಯಧನದ ಹಣವನ್ನ ಈ ಕೂಡಲೇ ನೀಡಬೇಕು. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ನಿರ್ಲಕ್ಷ್ಯ ತೋರಿದರೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವ ಎಲ್ಲಾ ಕೂಲಿಕಾರರು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಸಂಘಟನೆಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಧರಣಿ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾಧ್ಯಕ್ಷರಾದ ಯರಿಸ್ವಾಮಿಯವರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಉಪಾಧ್ಯಕ್ಷ ಬೈಲಾ ಹನುಮಪ್ಪ, ಜಿಲ್ಲಾ ಖಜಾಂಚಿ ಬಿಪಿ ನವೀನ್, ಜಿಲ್ಲಾ ಕ್ರೀಡಾ ಘಟಕದ ಅಧ್ಯಕ್ಷ ಜಿಎನ್ ಯರಿಸ್ವಾಮಿ, ಬಳ್ಳಾರಿ ತಾಲೂಕು ಅಧ್ಯಕ್ಷ ಎ ತಿಪ್ಪೇರುದ್ರ, ಗೋಟೂರು ಭಾಸ್ಕರ್ ಬಸವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಬಹಳ ಸ್ಪಷ್ಟವಾಗಿ ಆದೇಶ ನೀಡಿದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸಕ್ಕಾಗಿ ನಮೂನೆ 6ರಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ ಎಲ್ಲ ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವಿಗಳಿಗೆ ಕಡ್ಡಾಯವಾಗಿ 100 ದಿನಗಳ ಕಾಲ ಕೆಲಸ ನೀಡಬೇಕಂತೇಳಿ ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ. ಇದು ಸರ್ಕಾರದ ಆದೇಶ ಕೂಡ. ಇದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಒಂದು ಫಲಾನುಭವಿಗಳಿಗೆ, ಕೆಲಸ ಮಾಡುವಂಥ ಎಲ್ಲ ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾಳಷ್ಟು ಸೌಲಭ್ಯಗಳು ಕೂಡ ಸರ್ಕಾರ ತಮಗೆ ಒದಗಿಸಿದೆ. ಬಟ್ ಉದ್ಯೋಗ ಖಾತ್ರಿ ಕೆಲಸ ಮಾಡುವಂಥ ಎಲ್ಲ ಫಲಾನುಭವಿಗಳಿಗೆ ಮೊದಲನೇದಾಗಿ ಕುಡಿಯೋ ನೀರು ಪಂಚಾಯತ್ ವತಿಯಿಂದಲೇ ಸಪ್ಲೈ ಮಾಡಬೇಕು, ಕುಡಿಯೋ ನೀರು. ಅದಾದ ನಂತರ ಪ್ರಥಮ ಆರೋಗ್ಯ ಕಿಟ್ ಅಂತೇಳಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರಿಗಾದರೂ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾದರೆ ಅದಕ್ಕೆ ಪ್ರಥಮ ಆರೋಗ್ಯ ಕಿಟ್ ಅಂತೇಳಿ ಒಂದು ಪೆಟ್ಟಿಗೆ ಬರುತ್ತೆ. ಅದನ್ನು ಕೂಡ ಎಲ್ಲ ಮೇಟಿಗಳಿಗೆ ಕರೆದು ಇವರು ಪಂಚಾಯತ್ ವತಿಯಿಂದ ತಮಗೆ ಕೊಡಬೇಕು. ಅದು ಕೂಡ ಯಾವುದು ಕೊಟ್ಟಿಲ್ಲ. ಅದಾದ ನಂತರ ಎಲ್ಲ ಮೇಟಿಗಳ ಸ್ಥಳದಲ್ಲಿ ನೆರಳು ಅಂತೇಳಿ, ಅಂದರೆ ಈಗ ಬಿಸಿಲಿರೋದ್ರಿಂದ ಶಾಮೀಲ್ ಹಾಕಿ, ಅದಾದ ನಂತರ BTPS ಅಂತೇಳಿ 2500 ಚೀಟಿಗಳಿಗೆ ಒಬ್ಬರು ನೇಮಕವಾಗಿರ್ತಾರೆ. ಅದನ್ನು ನಿಮಗೆ NMR ತಯಿಸಲಿಕ್ಕೆ ಅಲ್ಲಿ ಬಂದು ಅಲ್ಲಿ ಬೋರ್ಡ್ ಉಣ್ಬೇಕಾಗಿರುವಂಥದ್ದು ಅವ್ರ ಕೆಲಸ. ಅವ್ರ ಕೆಲಸನೂ ಕೂಡ ಅಲ್ಲಿರುವಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮಗೆ ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಬಂತು. ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ತಮಗೆ ಭಾಳಷ್ಟು ಸರ್ಕಾರ ಭಾಳ ಸ್ಪಷ್ಟವಾಗಿ ಆದೇಶ ಹೊರಡಿಸಿದ್ರು ಕೂಡ ನಮಗೆ ಕೆಲಸ ನೀಡಲಿಕ್ಕೆ ಈ ಬಳ್ಳಾರಿ ಜಿಲ್ಲೆಯಾದ್ಯಂತ ಕೆಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಕೆಲಸ ನೀಡಿದ್ದಾರೆ. ಇನ್ನು ಕೆಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರಿಗೆ ಈ ಒಂದು ನಗರ ವಿಷಯ ಈಗೇನು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಸ್ಕೀಮೇ ಅವರಿಗೆ ಅವ್ರ ಗಮನದಲ್ಲಿ ಅವ್ರಿಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತೇ ಇಲ್ಲ. ಈ ಸ್ಕೀಮಲ್ಲಿ ಏನೇನು ಸೌಲಭ್ಯ ಒದಗಿಸಬೇಕು, ಈ ಸ್ಕೀಮಲ್ಲಿ ಎಷ್ಟು NMR ತೆಗಿಬೇಕು, ಈ ಸ್ಕೀಮಲ್ಲಿ ಎಷ್ಟು ದಿನ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಕೂಡ ನಾನು ಫೋನ್ ಮಾಡಿದರೆ ಅವರನ್ನು ನನಗೆ ಗೊತ್ತಿಲ್ಲ ಅಂತ ಕೇಳ್ಕೊಂಡಂತ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ರುದ್ರಪ್ಪ. ಈಗ ಅಂಥ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಈಗ ಕಾರೆಕಲ್ಲು ಮತ್ತು ವಣೆನೂರು ಗ್ರಾಮ ಪಂಚಾಯತಿಗೆ ಅವರನ್ನು 2 ಗ್ರಾಮ ಪಂಚಾಯತಿಗಳ ಉತ್ಸವರಾಗಿ ನೇಮಕ ಮಾಡಿದ್ದಾರೆ. ಅಂಥ ಒಂದು ಅಭಿವೃದ್ಧಿ ಅಧಿಕಾರಿಗಳು ಇದ್ದರೆ ಅಲ್ಲಿರುವಂಥ ಕೂಲಿಕಾರರು ಮತ್ತು ಅಲ್ಲಿರುವಂಥ ಹಳ್ಳಿಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿರುವಂಥದ್ದು. ಈಗ ಅವ್ರು ಕೆಲಸ ಮಾಡಬೇಕಾ ಬೇಡ. ಆಮೇಲೆ ಈಗ ಇವರು NMR ತರಿಸಲಿಕ್ಕಾಗಿ ಈಗ ವಂತಿಕೆ ಪದ್ಧತಿಯನ್ನು ಅನುಸರಿಸ್ತಿದ್ದಾರಲ್ಲ, ನಿರಂತರವಾಗಿ 100 ದಿನ ಕೊಡಲಿಲ್ಲ, ಬಟ್ ವಂತಿಕೆ ಅದು ಮಾಡಲಿ ಸರ್. ಇಲ್ಲ, ಅದಕ್ಕೆ 1 ವಾರ ಕೆಲಸ ಮಾಡಿದ ನಂತರ ಮತ್ತೆ 1 ವಾರಗಳ ಕಾಲ ಪಂಚಾಯತಿಗೆ ಅಲ್ಲಾಡ್ಬೇಕು ಸರ್ ಇವರು NMR ತರಿಸಲಿಕ್ಕೆ. ಈಗ ನಾನು ಈಗ
ಈಗ ಆಲ್ರೆಡಿ ಒಂದು ತಿಂಗಳಲ್ಲಿ ಕೊಡ್ರಿ ನಮ್ಮ ಕೈಯಾಗ ಅಲ್ಲ ಈಗ ಅವ್ನಿಗೆ ಕೊಟ್ಟು